ಸಮಾಜಗಳ ಮಧ್ಯೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಈಗ ಶಾಲೆಗಳಲ್ಲೂ ಕೂಡ ಹಿಜಾಬನ್ನು ಧರಿಸೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅಂತೇಳಿ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂಥದ್ದು, ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಖಂಡಿತ ಸರಿಯಲ್ಲ. ಮಾಡಬೇಕಾಗಿರ್ತಕ್ಕ ಕೆಲಸಗಳು ನೂರಾರಿದ್ದಾವೆ. ಅದನ್ನು ಬಿಟ್ಟು ಈ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಂದೂಗಳು ಮುಸಲ್ಮಾನರು ಅಂತೇಳಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಇದಕ್ಕೆ ಬರೋ ದಿನ ರಾಜ್ಯದ ಜನ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಹಿಂದೆ BJP ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇವತ್ತು ಕೂಡ ಅದು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಇನ್ನೂ ಕೂಡ ಇರುವಂಥದ್ದು. ಅಂದರೆ ಅಲ್ಪಸಂಖ್ಯಾತನ ಖುಷಿಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೇಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಪದೇ ಪದೇ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ಇಷ್ಟ ಹೇಳುವಂಥದ್ದು, ಅಧಿಕಾರದ ಮದ, ಅಧಿಕಾರದ ದರ್ಪ, ಮನ ಬಂದಂತೆ ಇವತ್ತು ಏನು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ರಾಜ್ಯದಲ್ಲಿ ಪ್ರಚೋದನೆಯನ್ನು ಮಾಡುವಂಥ, ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನು ಎತ್ಕಟ್ಟುವಂಥ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನು ಎತ್ಕಟ್ಟುವಂಥ ಈ ರೀತಿ ಒಂದು ಷಡ್ಯಂತ್ರ, ಕುತಂತ್ರ ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಉಪಚುನಾವಣೆ ಗೆದ್ದಿದ್ದೇವೆ ಅನ್ನುವ ಅಮಲಿನಲ್ಲಿ ಈ ರೀತಿ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ತಾ ಇರ್ಬೋದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಹಿಂದೂ ಕೂಡ 2018ರಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗೋಕ್ಕೂ ಮುಂಚಿತವಾಗಿ 2 ಉಪಚುನಾವಣೆಗಳು ಗೆದ್ದು ಆಮೇಲೆ ಯಾವ ರೀತಿ ಜನ ಪಾಠ ಕಲಿಸಿದ್ದಾರೆ, ಬಹುಶಃ ಅದನ್ನು ಮರ್ತಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಸರ್ಕಾರ ಅಭಿವೃದ್ಧಿಗಳನ್ನು ಮರೆತು ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಇತಿಶ್ಯ ಆಡ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಸ್ವಾಭಾವಿಕ ಅಲ್ಲಂದ್ರೆ ಕಾಂಗ್ರೆಸ್ ವಿರೋಧ ಮಾಡುವಂಥದ್ದು. ಯಾವುದನ್ನು ಒಪ್ಕೊಂಡಿದ್ದಾರೆ? ನರೇಂದ್ರ ಮೋದಿಜಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಅದಕ್ಕೂ ವಿರೋಧ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರೆ. ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಪಾಪ ಬಿಹಾರಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಬರ್ತದೆ ಅಂತೇಳಿ ಕನಸು ಕಾಣ್ತಾ ಇದ್ರು, ಅಲ್ಲೂ ಕೂಡ ಮಣ್ಮುಕ್ಕುವಂಥ ಕೆಲಸ ಆಯಿತು ಕಾಂಗ್ರೆಸ್ಸಿಗೆ. ಅಸ್ಸಾಂನಲ್ಲಿ ಏನು ಸರ್ಕಾರ ತಂದುಬಿಡ್ತೇವೆ ಅನ್ನೋ ಭ್ರಮೆನಲ್ಲಿದ್ದರು, ಅಲ್ಲೂ ಜನ ಮಂಗಳಾರತಿ ಎತ್ತಿದ್ರು. ಅಸ್ಸಾಂನಲ್ಲಿ BJP ಸರ್ಕಾರ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ಒಪ್ಕೊಂಡಿದ್ದಾರೆ, ಅಸ್ಸಾಮಲ್ಲೂ ಕೂಡ ಒಪ್ಕೊಂಡಿದ್ದಾರೆ, ಅದೇ ರೀತಿ ಪಾಂಡಿಚೇರಿಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳನ್ನು, ನಿರ್ಧಾರಗಳನ್ನು, ಯೋಜನೆಗಳನ್ನು ವಿರೋಧ ಮಾಡುವುದೇ ಈ ಕಾಂಗ್ರೆಸ್ ಸರ್ಕಾರದ ದಿನನಿತ್ಯದ ಇದಾಗಿರುವಂಥದ್ದು. ಹಾಗಾಗಿ ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಆದರೆ SIR ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ, ಅದೊಂದು ಪ್ರಕ್ರಿಯೆ. ಹಿಂದೆ ಕಾಂಗ್ರೆಸ್ನವರು ಕೂಡ ಮಾಡಬೇಕು ಅಂತ ಹೇಳಿದ್ರು, ಇವರು ಯೋಗ್ಯತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಯಾರು ಅಕ್ರಮವಾಗಿ ಚುನಾವಣಾ
ಒಂದು ಹೆಸರುಗಳ ಪಟ್ಟಿನಲ್ಲಿದ್ದಾರೆ, ಅವನ್ನ ಕೈ ಬಿಡುವಂಥದ್ದು. ಅಂದರೆ ಅಕ್ರಮಗಳಿಗೂ ಕಾಂಗ್ರೆಸ್ಗೂ ಯಾವ ರೀತಿ ನಂಟಿದೆ ಅಂತ ಹೇಳಿದ್ರೆ ಅದನ್ನು ಬಿಟ್ಟಿರೋದಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ವಿರೋಧ ಮಾಡ್ತಾರೆ. ಇವರು ಏನೇ ವಿರೋಧ ಮಾಡಿದ್ರು ಕೂಡ ಈ ದೇಶದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದವರು ಮರಿಬಾರ್ದು. ವಿರೋಧ ಮಾಡೋದನ್ನು ಬಿಟ್ಟು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಬೇಕು. SIR ಆಗಲಿ ಬಿಡಲಿ, ಕಾಂಗ್ರೆಸ್ ಭವಿಷ್ಯ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಬೆಂಬಲವನ್ನು ನೀಡುವಂಥ ಕೆಲಸ ಅವ್ರು ಮಾಡಬೇಕು. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲಪ್ಪ, ಯಾವ ನಿರ್ಧಾರಗಳನ್ನು ಕಾಂಗ್ರೆಸ್ ಅವರು ಸ್ವಾಗತ ಮಾಡಿದ್ದಾರೆ. ಭಾರತ ದೇಶ ಅಷ್ಟೇ ಅಲ್ಲ, ಅಮೇರಿಕ ಇರಾನ್ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ, ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಒಂದು ರೀತಿ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಜಗತ್ತಿನ ಬೇರೆ ಬೇರೆ ದೇಶಗಳು. ಇಂಥ ಸಂದರ್ಭದಲ್ಲಿ ಮಿತಿ ಬಳಕೆ ಬಗ್ಗೆ ಪ್ರಧಾನಮಂತ್ರಿಗಳು ಸ್ವತಃ ಅವರ ಕಾನ್ವಾಯ್ ಅರ್ಧದಷ್ಟು ಇಳಿಸಿದ್ದಾರೆ. ಅಂದರೆ ಯಾವ ರೀತಿ ದೇಶ ಜನ ನಡೆದುಕೊಳ್ಬೇಕು ಅನ್ನೋ ಒಂದು ಇದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ವಿರೋಧ ಮಾಡ್ತಾರೆ. ಇವರು ವಿರೋಧನ ಯಾರು ಕೇಳ್ತಾರೆ? ರಾಜ್ಯ ಸರ್ಕಾರ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ತರ್ತಕ್ಕಂಥ ಆದೇಶವನ್ನು ಹೊರಡಿಸಿದೆ. ಆದೇಶವನ್ನು ಹೊರಡಿಸಿ ಯೂನಿಫಾರಮ್ಮು ಮುಂಚೆನೇ ಇದ್ದರೆ ಯೂನಿಫಾರಮ್ ಜೊತೆಯಲ್ಲಿ ಹಿಜಾಬನ್ನು ಕೂಡ ಧರಿಸಬಹುದು ಅನ್ನುವಂಥ ಮತ್ತೆ ಹೊಸ ವಿವಾದವನ್ನು ಶಾಲಾ ಕಾಲೇಜುಗಳಲ್ಲಿ ಬಿತ್ತಲಿಕ್ಕೆ ಈ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಾನು ಸರ್ಕಾರವನ್ನು ವಿನಂತಿಯನ್ನು ಮಾಡ್ತೇನೆ, ಹಿಜಾಬ್ ಆಗಲಿ ಅಥವಾ ಹಿಂದೂಗಳ ಇನ್ನಿತರೆ ಸಂಕೇತಗಳನ್ನಾಗಲಿ ಧರಿಸ್ಕೊಂಡು ಬರಬಾರ್ದು. ವಿದ್ಯಾರ್ಥಿಗಳಲ್ಲಿ ಏಕರೀತಿಯಾಗಿರ್ತಕ್ಕಂಥ ಭಾವನೆ ಇರಬೇಕು, ಭ್ರಾತೃತ್ವ ಇರಬೇಕು, ಸಮಾನತೆಯ ಚಿಂತನೆ ಇರಬೇಕು. ನಾವೆಲ್ಲರೂ ಕೂಡ ಸಮಾನರು. ವೇಷಭೂಷಣಗಳಲ್ಲಿ ಮೇಲು ಕೀಳು ಇವ್ಯಾವು ಕೂಡ ಕಾಣಬಾರ್ದು. ನಾವು ಒಂದೇ ಶಾಲಾ ಕಾಲೇಜುಗಳಲ್ಲಿ ಒಂದೇ ರೀತಿಯಾಗಿ ಇರಬೇಕು, ಸಮಾನವಾಗಿರಬೇಕು ಅನ್ನುವ ದೃಷ್ಟಿಯಿಂದ ಒಂದು ಶಾಲಾ ಕಾಲೇಜುಗಳಲ್ಲಿ ಶಿಸ್ತನ್ನು, ಡಿಸಿಪ್ಲಿನನ್ನು ಮತ್ತು ನಾವೆಲ್ಲರೂ ಕೂಡ ಒಂದು, ಈಗ ಉದಾಹರಣೆ ಶ್ರೀಮಂತರು ಭಾಳ ವೆಚ್ಚದಾಯಕವಾಗಿರ್ತಕ್ಕಂಥ ಉಡುಪನ್ನು ಧರಿಸಿ ಬರಬಹುದು, ಬಡವರು ಭಾಳ ಕಡಿಮೆ ವೆಚ್ಚದ ಉಡುಪನ್ನು ಧರಿಸ್ಕೊಂಡು ಬರ್ಬೋದು. ಇವ್ಯಾವು ಕೂಡ ಬೇಡ. ಏಕರೀತಿಯಾಗಿರ್ತಕ್ಕಂಥ ಶಿಸ್ತನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ SM ಕೃಷ್ಣ ಅವರ ಕಾಲದಿಂದ ಹಿಡ್ಕೊಂಡು ರಾಜ್ಯದ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರಮನ್ನು ತರಲಾಗಿತ್ತು. ಈ ವಿಷಯ ಉಡುಪಿಯಿಂದ ಮತ್ತೆ ಹೊಸ ವಿವಾದ ಆಗಿ ಹಿಜಾಬನ್ನು ಯಾರು ಹಾಕ್ಕೊಂಬರ್ತಾ ಇದ್ದರು ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸಬಾರ್ದು ಅಂತೇಳಿ ಉಡುಪಿ ಒಂದು ಜೂನಿಯರ್ ಕಾಲೇಜಿನಲ್ಲಿ ಈ ವಿಷಯ ಮುನ್ನೆಲೆಗೆ ಬಂದಾಗ ಆ ವಿಷಯ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕೂಡ ಹೇಳಿತು, ಹಿಜಾಬನ್ನು ಧರಿಸಬಾರ್ದು, ಯೂನಿಫಾರಮ್ಮನ್ನೇ ಧರಿಸಬೇಕು ಅಂಥೇಳಿ ಬೊಮ್ಮಾಯಿ ಸರ್ಕಾರದ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿತು. ಆದರೆ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಹಿಜಾಬನ್ನು ತರ್ತಾ ಇದ್ದಾರೆ. ಮತ್ತೆ ನೀವು ಹಿಜಾಬನ್ನು ತೊರೋದಾದರೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮಿನ ಕತೆ ಏನು? ಯೂನಿಫಾರ್ಮಿನ ಉದ್ದೇಶ ಏನು? ನಾವೆಲ್ಲರೂ ಕೂಡ ಒಂದಾಗಿರಬೇಕು, ನಾವೆಲ್ಲರೂ ಕೂಡ ಮೇಲು ಕೀಳು ಇಲ್ಲ, ಒಂದೇ ರೀತಿಯಾಗಿ ನಮ್ಮಲ್ಲಿ ಸಮಾನ ರೀತಿ ಇರಬೇಕು, ಸಮಾನ ಚಿಂತನೆ, ಸಮಾನ ವಸ್ತ್ರ ಇರಬೇಕು ಅನ್ನೋ ದೃಷ್ಟಿಯಿಂದನೇ ತಾನೇ ಯೂನಿಫಾರಮನ್ನು ಮಾಡಿರೋದು. ಮತ್ತೆ ಯಾಕೆ ಸರ್ಕಾರ ಹಿಜಾಬನ್ನು ತರ್ತಾ ಇದೆ? ಇದು ತುಷ್ಟೀಕರಣ ಅಲ್ವಾ? ಇದು ಓಲೈಕೆಯ ರಾಜಕಾರಣ ಅಲ್ವಾ ಅನ್ನುವಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಅವರಲ್ಲಿ ಕೇಳಬಯಸುತ್ತೆ. ಹಾಗಾದರೆ ಯೂನಿಫಾರಮ್ಗೆ
ಏನು ಬೆಲೆ ಉಳಿತು ನೀವು ಹಿಜಾಬನ್ನು ತರೋಂಥದ್ದಾದರೆ? ಅವ್ರು ಹೇಳ್ತಾರೆ ಇಲ್ಲ, ಹಿಂದೂಗಳು ಶಿವದಾರ ಹಾಕ್ಕೊಂಬರ್ಬೋದು, ಆಮೇಲೆ ರುದ್ರಾಕ್ಷಿಯನ್ನು ಹಾಕ್ಕೊಂಬರ್ಬೋದು, ಶಿವದಾರವನ್ನು ಹಾಕ್ಕೊಂಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಶಿವದಾರ ಕಾಣುತ್ತಾ? ರುದ್ರಾಕ್ಷಿ ಕಾಣುತ್ತಾ? ಶಿವದಾರ ಆಗಲಿ, ರುದ್ರಾಕ್ಷಿ ಆಗಲಿ, ಅಥವಾ ಇನ್ಯಾವುದೇ ಸಂಕೇತಗಳಾಗಲಿ, ಇವೆಲ್ಲ ಒಳಗಡೆ ಇರ್ತವೆ, ನಮ್ಮ ವಸ್ತ್ರದ ಒಳಗಡೆ ಇರ್ತವೆ, ಯಾರಿಗೂ ಕೂಡ ಕಾಣೋದಿಲ್ಲ. ಈಗ ಮುಖಕ್ಕೆ ರಾಚುವ ರೀತಿಯಲ್ಲಿ ಹಿಜಾಬನ್ನು ಹಾಕ್ಕೊಂಡು ಬಂದಾಗ ಹಿಂದೂಗಳಲ್ಲಿ, ಹಿಂದೂ ಮಕ್ಕಳಲ್ಲಿ ಯಾವ ರೀತಿ ಭಾವನೆ ಬರಬಹುದು? ಇದ್ಯಾವುದು ಕೂಡ ಬೇಡ. ನಾವೆಲ್ಲರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಒಂದೇ ಬಣ್ಣದ ಯೂನಿಫಾರಮನ್ನು ಹಾಕ್ಕೊಂಡು ಬರಬೇಕು ಅನ್ನುವ ದೃಷ್ಟಿಯಿಂದ ಏನು ಯೂನಿಫಾರಮ್ ಪಾಲಿಸಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ವರ್ಷಗಳಿಂದ ಜಾರಿಗೊಳಿಸಲಾಗಿತ್ತು, ಅದಕ್ಕೆ ಸಮಸ್ಯೆ ಮಾಡ್ತಾ ಇರೋದು ಯಾಕೆ? 2022ರಿಂದ ಬೊಮ್ಮಾಯಿಯವರ ಸರ್ಕಾರ ಹಿಜಾಬನ್ನು ತೆಗೆದಾಕಿ ಯೂನಿಫಾರಮನ್ನು ಮುಂದುವರಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಈಗ ಮತ್ತೆ ಹಿಜಾಬನ್ನು ಯಾಕೆ ತರ್ತಾ ಇದ್ದೀರಿ? ಇದು ತುಷ್ಟೀಕರಣ ನೀತಿ ಅಲ್ವಾ? ಓಲೈಕೆ ರಾಜಕಾರಣ ಅಲ್ವಾ? ಹಾಗಾಗಿ ಕೂಡಲೇ ಈ ಒಂದು ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು. ಮಕ್ಕಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ, ಸಮಾನವಾಗಿರ್ತಕ್ಕಂಥ ಶಿಸ್ತನ್ನು, ಒಂದೇ ನಿಯಮವನ್ನು, ಒಂದೇ ನೀತಿಯನ್ನು ಶಾಲಾ ಕಾಲೇಜುಗಳಲ್ಲಿ ಜಾರಿಗೆ ತರಬೇಕು. ಮಕ್ಕಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ರೂಪಿಸಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೇಸರಿ ಶಾಲೆ ಹಾಕ್ಕೊಂಬರ್ತೀವಿ ಅಂತ ಯಾರೋ ವಿದ್ಯಾರ್ಥಿಗಳು ಹೇಳ್ಬೋದು, ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಹಿಜಾಬ್ ಹಾಕ್ಕೊಂಬರ್ತಾರೆ, ನಮಗೆ ಕೇಸರಿ ಶಾಲೆ ಹಾಕ್ಕೊಂಬರಕ್ಕೆ ಯಾಕೆ ಕೊಡಲ್ಲ ನೀವು ಅನುಮತಿನ ಅಂತ ಕೇಳಿದರೆ ಸರ್ಕಾರ ಏನು ಹೇಳುತ್ತೆ? ಇಲ್ಲ, ನೀವು ಶಿವದಾರ ಹಾಕ್ಕೊಂಬರ್ಬೋದು, ಆಮೇಲೆ ರುದ್ರಾಕ್ಷಿ ಹಾಕ್ಕೊಂಬರ್ಬೋದು, ಇನ್ಯಾವುದೋ ಹಾಕ್ಕೊಂಬರ್ಬೋದು ಅಂತ ನೀವು ಹೇಳಿದರೆ ಅವು ಯಾವು ಕೂಡ ಹೊರಗಡೆ ಕಾಣ್ತಕ್ಕಂಥವಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಮತ್ತೆ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನೀತಿಯನ್ನು ತರಬಾರ್ದು. ಕೂಡಲೇ ಈ ಒಂದು ನಿರ್ಧಾರವನ್ನು, ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರ ಮಾಡೋದನ್ನು ಇದನ್ನು ಮೊದಲು ಶಿಕ್ಷಕರ ನೇಮಕಾತಿಯನ್ನು ಮಾಡಲಿ. ಯೂನಿವರ್ಸಿಟಿಗಳೆಲ್ಲ ಖಾಲಿ ಇದ್ದಾವೆ, ಅಲ್ಲಿ ಉಪನ್ಯಾಸಕರ ನೇಮಕಾತಿಯನ್ನು ಮಾಡಲಿ. ಶಾಲಾ ಕಾಲೇಜುಗಳಲ್ಲಿ ಅನೇಕ ಕಡೆಗಳಲ್ಲಿ ಶೌಚಾಲಯಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅವುಗಳನ್ನು ಮೊದಲು ಕೊಡಲಿ. ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳನ್ನು ಏನು ಕೊಡಬೇಕು ಅದನ್ನು ಕೊಡಲಿ. ಶೈಕ್ಷಣಿಕ ಗುಣಮಟ್ಟವನ್ನು ತರುವಂಥದ್ರ ಕಡೆ ಗಮನ ಕೊಡಲಿ. ಈ ಥರದ ಬೇಕಿಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನು ಮತ್ತೆ ಮುನ್ನೆಲೆಗೆ ತಂದು ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ, ಮಧು ಬಂಗಾರಪ್ಪನವರು ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಹುಚ್ಚಿಡಿದಿದೆ ಈ ಸರ್ಕಾರದ ಪಾಪದ ಕೊಡವು ಕೂಡ ತುಂಬಿರುವಂಥದ್ದು. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗದೇನೆ ಸಮಾಜಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಈಗ ಶಾಲೆಗಳಲ್ಲೂ ಕೂಡ ಹಿಜಾಬನ್ನು ಧರಿಸೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅಂತೇಳಿ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂಥದ್ದು, ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಖಂಡಿತ ಸರಿಯಲ್ಲ. ಮಾಡಬೇಕಾಗಿರ್ತಕ್ಕ ಕೆಲಸಗಳು ನೂರಾರಿದ್ದಾವೆ. ಅದನ್ನು ಬಿಟ್ಟು ಈ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಂದೂಗಳು ಮುಸಲ್ಮಾನರು ಅಂತೇಳಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಇದಕ್ಕೆ ಬರೋ ದಿನ ರಾಜ್ಯದ ಜನ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಹಿಂದೆ BJP ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇವತ್ತು ಕೂಡ ಅದು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಇನ್ನೂ ಕೂಡ ಇರುವಂಥದ್ದು.
ಅಂದರೆ ಅಲ್ಪಸಂಖ್ಯಾತನ ಖುಷಿಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೇಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಪದೇ ಪದೇ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ಇಷ್ಟ ಹೇಳುವಂಥದ್ದು, ಅಧಿಕಾರದ ಮದ, ಅಧಿಕಾರದ ದರ್ಪ, ಮನ ಬಂದಂತೆ ಇವತ್ತು ಏನು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ರಾಜ್ಯದಲ್ಲಿ ಪ್ರಚೋದನೆಯನ್ನು ಮಾಡುವಂಥ, ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಎತ್ಕಟ್ಟುವಂಥ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ಕಟ್ಟುವಂಥ ಈ ರೀತಿ ಒಂದು ಷಡ್ಯಂತ್ರ, ಕುತಂತ್ರ ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಉಪಚುನಾವಣೆ ಗೆದ್ದಿದ್ದೇವೆ ಅನ್ನುವ ಅಮಲಿನಲ್ಲಿ ಈ ರೀತಿ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ತಾ ಇರ್ಬೋದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಹಿಂದೂ ಕೂಡ 2018ರಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗೋಕ್ಕೂ ಮುಂಚಿತವಾಗಿ 2 ಉಪಚುನಾವಣೆಗಳು ಗೆದ್ದು ಆಮೇಲೆ ಯಾವ ರೀತಿ ಜನ ಪಾಠ ಕಲಿಸಿದ್ದಾರೆ, ಬಹುಶಃ ಅದನ್ನು ಮರ್ತಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ಸರ್ಕಾರ ಅಭಿವೃದ್ಧಿಗಳನ್ನು ಮರೆತು ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಇತಿಶ್ಯ ಆಡ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಸ್ವಾಭಾವಿಕ ಅಲ್ಲಂದ್ರೆ ಕಾಂಗ್ರೆಸ್ಸು ವಿರೋಧ ಮಾಡುವಂಥದ್ದು. ಯಾವುದನ್ನು ಒಪ್ಕೊಂಡಿದ್ದಾರೆ? ನರೇಂದ್ರ ಮೋದಿಜಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಅದಕ್ಕೂ ವಿರೋಧ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರೆ. ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಪಾಪ ಬಿಹಾರಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಬರ್ತದೆ ಅಂತೇಳಿ ಕನಸು ಕಾಣ್ತಾ ಇದ್ರು, ಅಲ್ಲೂ ಕೂಡ ಮಣ್ಮುಕ್ಕುವಂಥ ಕೆಲಸ ಆಯಿತು ಕಾಂಗ್ರೆಸ್ಸಿಗೆ. ಅಸ್ಸಾಂನಲ್ಲಿ ಏನು ಸರ್ಕಾರ ತಂದುಬಿಡ್ತೇವೆ ಅನ್ನೋ ಭ್ರಮೆನಲ್ಲಿದ್ದರು, ಅಲ್ಲೂ ಜನ ಮಂಗಳಾರತಿ ಎತ್ತಿದ್ರು. ಅಸ್ಸಾಂನಲ್ಲಿ BJP ಸರ್ಕಾರ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ಒಪ್ಕೊಂಡಿದ್ದಾರೆ, ಅಸ್ಸಾಮಲ್ಲೂ ಕೂಡ ಒಪ್ಕೊಂಡಿದ್ದಾರೆ, ಅದೇ ರೀತಿ ಪಾಂಡಿಚೇರಿಯಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳನ್ನು, ನಿರ್ಧಾರಗಳನ್ನು, ಯೋಜನೆಗಳನ್ನು ವಿರೋಧ ಮಾಡುವುದೇ ಈ ಕಾಂಗ್ರೆಸ್ ಸರ್ಕಾರದ ದಿನನಿತ್ಯದ ಇದಾಗಿರುವಂಥದ್ದು. ಹಾಗಾಗಿ ಇವತ್ತು SIR ಅನ್ನು ಕೂಡ ವಿರೋಧ ಮಾಡ್ತಾರೆ. ಆದರೆ SIR ಚುನಾವಣಾ ಆಯೋಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ, ಅದೊಂದು ಪ್ರಕ್ರಿಯೆ. ಹಿಂದೆ ಕಾಂಗ್ರೆಸ್ನವರು ಕೂಡ ಮಾಡಬೇಕು ಅಂತ ಹೇಳಿದ್ರು, ಇವರು ಯೋಗ್ಯತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಯಾರು ಅಕ್ರಮವಾಗಿ ಚುನಾವಣಾ ಒಂದು ಹೆಸರುಗಳ ಪಟ್ಟಿನಲ್ಲಿದ್ದಾರೆ ಅವನ್ನ ಕೈ ಬಿಡುವಂಥದ್ದು. ಅಂದರೆ ಅಕ್ರಮಗಳಿಗೂ ಕಾಂಗ್ರೆಸ್ಗೂ ಯಾವ ರೀತಿ ನಂಟಿದೆ ಅಂತ ಹೇಳಿದ್ರೆ ಅದನ್ನು ಬಿಟ್ಟಿರೋದಕ್ಕೆ ಇವ್ರಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ವಿರೋಧ ಮಾಡ್ತಾರೆ. ಇವರು ಏನೇ ವಿರೋಧ ಮಾಡಿದ್ರು ಕೂಡ ಈ ದೇಶದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದವರು ಮರೆಯಬಾರದು. ವಿರೋಧ ಮಾಡೋದನ್ನು ಬಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.